ಅಷ್ಟ್ ಕಷ್ಟಪಟ್ಟು ಡಸ್ಟ್ಬಿನ್ ಕೈ ಹಾಕಿ ತಗೊಂಡಿಲ್ಲ ತಿಳ್ಕೊ. ಮಾತಾಡೋದಿಲ್ಲ ಜಾಸ್ತಿ ಹುಡ್ಕೋತೆ ಕಸಕ್ಕೆಲ್ಲ ಕೈ ಹಾಕ್ಬಿಟ್ಟು ಯಾರು ಜೀತ ತಗೋತಾರೆ? ತಗ್ದಂಗ್ ಕೊಟ್ಟ ಅಂದ್ರೆ ಮಾತ್ರ ಸುಮ್ಮನೆ ಇರಲ್ಲ ನಾನು. ಏನ್ ಈಸಿ ಅನ್ಕೊಂಡಿದ್ಯಾ? ನನ್ನಂತ ಕೆಲಸ ಯಾರು ಮಾಡಲ್ಲ ಈ ಕಡೆ. ಚೆನ್ನಾಗಿದ್ಯಾ? ನಿನ್ನಂತವ್ರು ಇದ್ರಲ್ಲೇ ಸ್ನಾನ ಮಾಡ್ಕೊತಾರೆ. ನೋಡಿ ಈ ಕಂಜೂಸ್ ಅಂದ್ರೆ ನಾನೇ ಒಂದ್ 200 ರೂಪಾಯಿ ಹಾಕ್ತಿದ್ನಲ್ಲ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಿನ್ನಂತರಂಗ ನಾನಲ್ಲವೇ ನಿನ್ನಾಸೆಯಲ್ಲ ನನಗಲ್ಲವೇ. ಇವತ್ತು ಒಂದು ಚಾಲೆಂಜ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅಂಡ್ ಇವತ್ತಿನ ಆಂಕರ್ ನಾನಾಗಿರಲ್ಲ. ಇಸ್ ಓಲ್ಡ್ ಸ್ವೀಟ್ 16 ಶಿವಮ್ಮ ಅವರು ಆಂಕರ್ ಆಗಿರ್ತಾರೆ. ನಮ್ಮ ಅಜ್ಜಿ ಕಲರ್ ಮಾತ್ರ ಹೇಳ್ತಾರೆ, ಯಾಕಂದ್ರೆ ನಾವು ಮಾಡ್ತಾ ಇದೀವಿ ಕಲರ್ ಚಾಲೆಂಜ್, ಕಲರ್ ಗಿಫ್ಟ್ ಚಾಲೆಂಜ್ ಅಂತ ಇದೆಯಲ್ಲ ಅದನ್ನ ಮಾಡ್ತಾ ಇದೀವಿ. ನನ್ನ ಪಾರ್ಟ್ನರ್ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಅನ್ಫಾರ್ಚುನೇಟ್ಲಿ ನಂಗೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಜೊತೆನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಡಬ್ಲ್ಯೂ ಏನಾದ್ರು ಬೇಜಾರಾಗೋಗುತ್ತೆ ಅಂತಾನೆ ಅವ್ನಿಗೆ ಆ ಚೇರ್ ಅಲ್ಲಿ ಹಾಕಿದೀನಿ, ನನ್ಗೆ ಆ ಚೇರ್ ಅಲ್ಲಿ ಹಾಕಿದೀನಿ ಗೈಸ್. ಓಕೆನಾ? ಫಸ್ಟ್ ಕಂಟೆಸ್ಟೆಂಟ್ ಬಂದು 2K2 ಬಂದು ಕುತ್ಕೊಳ್ಳಿ ಸರ್. ಓಕೆ, ಕಂಟಿನ್ಯೂ. ನೋಡಿದ್ರೆ ಆಗ್ತಾ ಇಲ್ಲ. ಈಗ ನೋಡ್ರೆ ಹಿಂಗೆ ತಗ್ದಂಗ್ ಕೊಟ್ಟ ಅಂದ್ರೆ ನಿಮಗೂ ಕೊಟ್ರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಚಿಕ್ಕಣ್ಣ ಸ್ವಾಮಿ ಹಾಗೂ ಲಕ್ಷ್ಮಿ. ಗೈಸ್ ನಮ್ಮಪ್ಪ ಅರ್ಧ ನಿದ್ದೆ ಮಾಡ್ಬಿಟ್ಟವ್ರು. ಅವ್ರು ನಿದ್ದೆ ಮಾಡಕ್ಕೂ ಬಿಡ್ತಾರ. ನೀವ್ ಯಾವ್ದ್ರಲ್ಲಿ ನಿಮ್ ಐಟಮ್ ಸಿಕ್ಕಿದೀರಾ ಹೇಳಿ ಸರ್? ಖಾಲಿ ಬ್ಯಾಗ್ ತಂದವಣ ಏನಿರಲ್ಲ, ₹1 ಇನ್ವೆಸ್ಟ್ ಮಾಡಿರಲ್ಲ, ಮನೇಲಿ ಇರೋದನ್ನೇ ತಕೊಂಡ್ ಬಂದಿರ್ತಾನೆ. ನಾವೆಲ್ಲ ಇನ್ವೆಸ್ಟ್ ಮಾಡ್ಬೇಕು, ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀವಿ. ಅದೇ ವೆಲ್ವಿಷರ್ಗೆ. ಟಾಪಿಕ್ ಎತ್ತಿದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೀನು. ನಿನಗಿಲ್ಲ ಅಂತ ಬೇರೆ ಅನ್ಸಲ್ಲ. ಫಾಲ್ಟ್ ಮೂವಿ. ನಿಂಗೆ ಇದ್ಯಾ ತೇಜ? ನನಗೆ ಊರವ್ರು ಇರಲ್ಲ ವೆಲ್ವಿಷರ್ಸ್. ನಾನು ನೋಡಿದ್ರೆ ಜನನೇ ನನಗೆ ವೆಲ್ವಿಷರ್ಸ್. ಅವ್ರ ಬಗ್ಗೆ ಮಾತ್ರ ಸುಮ್ಮನೆ ಇರಲ್ಲ ನಾನು. ಸ್ಪೆಸಿಫಿಕ್ ಆ ವೆಲ್ವಿಷರ್ಗೋಸ್ಕರ ಮಾತಾಡ್ತಾ ಇದೀನಿ, ನಿಮ್ಗೋಸ್ಕರ ನಾನು ಮಾತಾಡ್ತಾ ಇಲ್ಲ ಮಿಸ್. ಎಲ್ಲ ಹುಡುಗಿರ ಮನಕ್ಕೆದ್ದ ಚೆಲುವ. ನನಗೆ ಒಂದೇ ಅಂತ ಇರೋದು. ಎಲ್ಲ ಹುಡುಗಿರ್ ಕನ್ಸಲ್ ಬಂದ್ ಕಾಡೋ ಬೆಡಗ. ಟಿ ಶರ್ಟ್ ಹಾಕೊಂಡಿರೋ ಹುಡುಗ ಜಸ್ಟ್ ನನ್ಗೋಸ್ಕರ ಅವ್ರ ಅಮ್ಮ ಹತ್ರ ಬೈಸ್ಕೊಂಡು ರಾತ್ರಿ ಚಳಿಲಿ ಅವ್ನ್ ಕೋಲ್ಡ್ ಇದ್ರೂನು ಟ್ರಾವೆಲ್ ಮಾಡ್ಕೊಂಡು ಬಂದು ನನ್ಗೋಸ್ಕರ ಅವ್ನ್ ಟೈಮ್ ಕೊಡ್ತಿರೋ ಹೇಮಂತನ್ಗೆ ಅವ್ನಿಗೆ 3 ದಿವಸದಿಂದ ಕರಿತಾ ಇರೋದು ಅವ್ನ ಅಪಾಯಿಂಟ್ಮೆಂಟ್ಗೋಸ್ಕರ. ಇವತ್ತು ಬಂದವನೆ ಅಂತ ಒಂದು ಥ್ಯಾಂಕ್ಸ್. ಮನ್ಸಿಂದ ಬರ್ಬೇಕತ್ತಮ್ಮ, ಅವನಿಗೆ ಬರಲ್ಲ ಅಂತಮ್ಮ. ನಮ್ಗೆ ಇಲ್ಲೊಂದು ಮಾತಾಡಕ್ ಬರಲ್ಲ. ಹೌದು, ಇಲ್ಲೇ ಹೋಗ್ಬಿಟ್ಟೈತೆ, ಇಲ್ಲೇ ಬರ್ತದೆ. ಅದಕ್ಕೆ ನಿಮ್ಗೆಲ್ಲ ಹೋಗ್ಬಿಟ್ಟೈತೆ ಹಂಗೇನೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಮಂತನ್ ಪಾರ್ಟ್ನರ್ ಗೈಸ್ ಪವಿ. ಲೆಟ್ಸ್ ಸ್ಟಾರ್ಟ್ ದಿ ಗೇಮ್. ಇವಾಗ ನಮ್ಮ ಅಜ್ಜಿ ಒಂದೊಂದು ಕಲರ್ ಹೇಳ್ತಾ, ಆ ಕಲರ್ ಅಲ್ಲಿ ತೇಜ ನನ್ಗೋಸ್ಕರ ಏನೋ ತಂದ, ನಾನು ಅವನಿಗೋಸ್ಕರ ಏನೋ ತಂದಿದ್ದೀನಿ, ಅಮ್ಮ ಅವ್ರಿಬ್ರಿಗೋಸ್ಕರ, ಅಂಡ್ ಇವ್ರಿಬ್ರಿಗೋಸ್ಕರ ಏನೋ ತಂದವ್ರೆ. ಅಜ್ಜಿನೇ ಡಿಸೈಡ್ ಮಾಡುತ್ತೆ ಯಾ ಟೀಮ್ ಗೆದ್ದಿದ್ದು ಅಂತ. ಯಾ ಟೀಮ್ ಗೆದ್ದಿದ್ಯೋ ಅವ್ರೇನು ಮಿಕ್ಕಿದವರೆಲ್ಲ ಸೇರ್ಕೊಂಡು ಅವ್ರಿಗೆ ಟ್ರೀಟ್ ಕೊಡಿಸ್ಬೇಕು. ಎಲ್ರಿಗಿಂತ ನನ್ಗೆ ನಮ್ಮ ಅಜ್ಜಿ ಅಂದ್ರೆ ಸ್ಯಾನೆ ಪ್ರೀತಿ. ಯಾಕಂದ್ರೆ ಅಲ್ಸೆಟ್ ಹಾಕೊಂಬಂದ್ ಕೂತೈತ್ ನಮ್ಮ ಅಜ್ಜಿ. ಗೈಸ್ ಮ್ಯಾಜಿಕ್ ಮಾಡ್ಲಾ? ಹೇಮಂತ ಇದು ಯಾವ್ದೋ ಹುಡುಗಿ, ಅವ್ನು ಅದ್ರ ಹಿಂದೆ ಹೋಗ್ತಾ ಇರ್ತಾನೆ, ಆ ಹುಡುಗಿ ದೂರ ಓಡೋಗ್ತಾ ಇರ್ತಾಳೆ. ಇದ್ ನಾನು ಒಂದ್ ಹುಡುಗಿ ತಾನೆ. ಅವ್ನ ಹುಡುಗಿ ಬಗ್ಗೆ ನೀನ್ ಮಾತ್ರ ಸೂಪರ್ ಪಾಯಿಂಟ್ ಬಿಡಿ. ಲೈಫ್ ಅಲ್ಲಿ ಒಂದ್ ಹುಡುಗ ಬಂದ್ರೆ ನಾನು ನಿನ್ ತರ ಆಡಲ್ಲ. ನಾನು ನಿಂತರ ಆಡೋದೇ ಇಲ್ಲ, ನಾನು ನಿಂತರ ಆಡೋದಿದ್ರೆ. ಗೈಸ್ ಫಸ್ಟ್ ಕಲರ್ ಯಾವ್ದಂತ ನೋಡೋಣ. ನಮ್ಮ ಅಜ್ಜಿ ಅವ್ರು ಹೇಳ್ತಿದ್ದಾರೆ ಹಸಿರು ಕಣ. ಏನಪ್ಪ ಅದು? ಅವ ಏನಪ್ಪ ಅದು? ಕಸದ ಬ್ಯಾಗ್ ಗೈಸ್. ಮುಂದೆ ಇಟ್ಕೋ. ಅಲ್ಲ ಅಮ್ಮನ ಮುಂದೆ ಇಟ್ಕೋ. ಈ ಕಡೆ ಇಕ್ಕಮ್ಮ. ಏನೋ ಅವ್ನ ಪಕ್ಕದಲ್ಲಿ ಇಕ್ತಿಯ ಅದನ್ನ. ಮಾತು ಜಾಸ್ತಿ ಆಡ್ತಾರ. ಹಂಗಲ್ಲ, ಕಸದ ಬ್ಯಾಗ್ ನಿನ್ ಪಕ್ಕದಲ್ಲಿ ಯಾಕೆ ಅಂತ ಈ ಸೈಡ್ ಕಾಫಿ ಪುಡಿ
ಬ್ರೋ ಕಾಫಿ ಪುಡಿ ತರಿಸಿದೀನಿ ಸ್ಟ್ರಾಂಗ್ ಆಗಿ ಸ್ವಲ್ಪ ಕಾಫಿ ಕುಡಿಲಿ ಅಂತ ಹೇಳ್ಬಿಟ್ಟು ಓಕೆ ಥ್ಯಾಂಕ್ ಯು ಹೋಗಲು ನಾನು ಕಾಫಿ ಟೀನ ಕುಡಿಯಲ್ಲ ರೀ. ನಮ್ಮಗೋಸ್ಕರ ನಮ್ಮ ಅಮ್ಮ ತರ್ಸ್ಕೊಂಡಿರೋದು Women. ಎಲ್ರಿಗಿಂತ ಟಾಪ್ ಬಜೆಟ್ ಆಯ್ತು ಅಯ್ಯೋ ನನ್ನ ಲೇಸ್ ಹಾಕಿ ಎತ್ಕೊಂಡ್ಬಿಡೋ ಗೈಸ್. ಇವೇನಾ ಸರಿ ಬಿಡ ನಾನೇ ತಗೊಳ್ಳ ಹೋಗಿ ಗೈಸ್ ನಂದು ಲೇಸ್ ಗೈಸ್ ಚೆನ್ನಾಗಿ ತಿನ್ಬೇಕು ಮಲಗಬೇಕು ಆಡ್ಬೇಕು. ಸಂಧ್ಯಾ ಎಲ್ಲ ಲೋ ಬಜೆಟ್ ಅಲ್ಲಿ ಇರ್ಬೇಕಂತ 20 ರೂಪಾಯಿ ಇಬ್ರದ್ದು ಮ್ಯಾಚ್ ಓಕೆ ನೀದಾಗೆ ನಿನ್ ಮುಖ ನೋಡಿದ್ರೇನೆ ನನ್ಗೆ ನಿನಗೆ ಸೂಟ್ ಆಗೋದನ್ನೇ ತಗೊಂಡ್ ಬಂದಿದ್ದೀನಿ ಏ ಪಾರ್ಕೆ ತಗೊಂಡಲ್ಲ, ಟಮಾಟ ಪಟ್ಟ ಕೊಡ್ಬೇಕಲ್ಲ ಮಮ್ಮ ಪಾರ್ಕೆ ತಗೊಂಡು ಹೊರಿಬಾರ್ದು, ಕಪ್ಪಾಗುತ್ತೆ. ನಾನು ಹೇಳ್ಬೋದು ಅಂತ ಕೇಳಿದ್ದೀನಿ. ನಾನು ಮಾತಾಡೋದಿಲ್ಲ ಜಾಸ್ತಿ ಹುಡ್ಕೋತೆ ಜಾವು ಸರಿ ಇಕ್ಕೋತೀನಿ ಬಂದಿ ಸಂಧ್ಯಾ ದಿಸ್ ಇಸ್ ಫಾರ್ ಯು. ತಗೊಳ್ಳಿ ಗೈಸ್ ಹ್ಯಾಪಿ. ಯಾ ಡಸ್ಟ್ಬಿನ್ ಅಲ್ಲಿ ಬಿದ್ದಿ ತಗೊಂಡ್ ಕೊಟ್ಟ ಅಷ್ಟು ಕಷ್ಟಪಟ್ಟು ಡಸ್ಟ್ಬಿನ್ ಅಲ್ಲಿ ಕೈ ಹಾಕ್ಬಿಟ್ಟು ತಗೊಂಡಿಲ್ಲ ತಿಳ್ಕೊ. ಏನ್ ಈಸಿ ಅನ್ಕೊಂಡಿದ್ಯಾ? ನನ್ನಂತ ಕೆಲಸ ಯಾರು ಮಾಡಲ್ಲ ಈ ಕಡೆ. ಮೊನ್ನೆ ಆ ಗ್ರೀನ್ ಕಲರ್ ವಿಷಯ ಇದೆ ತಗೊಂಡ್ ಕುಡಿಸ್ಬಿಡ್ಬೇಕಿತ್ತು ನಿನ್ಗೆ. ದಿಸ್ ಇಸ್ ಫಾರ್ ಯು ಸಂಧ್ಯಾ. 30 ಜನ ತುಳಿದಿದ್ದಾರೆ, 3 ಜನ ಕುಡಿದಿದ್ದಾರೆ. ನೀನ್ ನೋಡಿದ್ದ ಅವ್ರು 3 ಜನ ತುಳಿದಿದ್ರು ಅಂತ? ನಾನು ನೋಡಿದ್ದೆ, ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆಯ್ತು ಕಣ, ನಿನ್ ಮೆಂಟಾಲಿಟಿ ಇದ್ರಲ್ಲೇ ಗೊತ್ತಾಗುತ್ತೆ ಬಿಡು. ಆತರ ಅಷ್ಟು ತರದ್ದು ಅದನ್ನ ಅವಳನ್ನ ಕೇಳಿದೆ ಯಾರು ವಿಡಿಯೋ ಬಿಡು ಹೋಗ್ಲಿ ಆಯ್ತು. ಅಮ್ಮ ನಾಚಿಕೆ ಮನೆ ಮರಿದ್ ಇಲ್ದಿಲ್ಲ, ಇವನ ಹತ್ರ ಹೋಗಾಡ್ಬೇಕ ನಾನು. ಅಥವಾ ನಾನು ಹೋಯ್ತು ಅಂತ ಜಾಸ್ತಿ ಮಾತಾಡ್ತಾವಳೆ. ನೀನ್ ಹೇಳ್ತಾ ಇದ್ಯಾ ಅಂತ ಇದು ನೋಡಿ. ನೀಲಿ ನೀಲಿ ಬ್ಲೂ, ಲೈಟ್ ಬ್ಲೂ ಡಾರ್ಕ್ ಬ್ಲೂನಾ? ಲೈಟ್ ಕಲರ್ ದಾ ಡಾರ್ಕ್ ಕಲರ್ ದಾ? ಡಾರ್ಕ್ ಡಾರ್ಕ್ ಕಲರ್ ಯಾರು ಹೊಡಿಬೇಕು ಅಂತ ಗೊತ್ತಲ್ಲ ತಮ್ಮ. ಚೆನ್ನಾಗಿದ್ಯಾ? ಗೈಸ್ ಯಾವುದು ಕದ್ದಲ್ಲಿರೋ ತಗೊಂಡ್ ಕೊಟ್ಟವನ ದಿಸ್ ಪೆನ್ ಇದು ನಾನು ನಮ್ಮ ಯಜಮಾನಿಗೆ ಪೆನ್ ಕೊಡ್ತಾ ಇದ್ದೀನಿ ಬರೆಯೋದಕ್ಕೆ ಅಂತ. ನಾನು ನನ್ನ ಹೆಂಡತಿಗೆ ಪತ್ತೆ ಗತ್ತೆ ಏನಕ್ಕೆ ಅಂದ್ರೆ ಮನೆ ಕಿನ್ನಾಗಿದೆ, ಎಲ್ಲಾರು ಚೆನ್ನಾಗಿಲ್ಲ, ಮನ್ಸಿಂದ ಇಲ್ಲಿ ಅಂತ. ಅಪ್ಪ ನೀನ್ ಏನಪ್ಪ ನಮ್ಮ ಮನೆ ನಾವು ಕೆಟ್ಟದಾಗ ಇಕ್ಕೊಂತೀವಿ ಹಂಗ ಹೇಳ್ತಾ ಇದ್ಯಾ? ಮನೆ ಕೆಟ್ಟದ ಇಕ್ಕಲ್ಲ. ಇವ್ರಿಬ್ರು ಯಾಕೋ ಇದ್ರೆ ಒಂದು ವಾರದಿಂದ ಗಲಾಟೆಗಳು ಮಾಡ್ಕೊಂತವ್ರೆ. ಏನ್ ಮಾಡ್ಕೊಂತವ್ರೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೋಪ ಬಂದು ಅಪ್ಪ ವೆಲ್ ವಿಶರ್ ಅಪ್ಪ. ನೀವು ಮತ್ತೆ ವೆಲ್ ವಿಷರ್ ತೆಗಿತಾಳೆ. ನಮ್ಮ ಜನನೇ ನಾನು ವೆಲ್ ವಿಷರ್, ನಾನು ಜನರಿಗೆ ನಂದು ತೆಗಿತೀನಿ ಗೈಸ್, ಯಾರು ನಗಿಬಾರ್ದು. ಏನಿಲ್ಲ ತಂದು ಏನೋ ಫ್ಲವರ್ ಎಲ್ಲ ಕೊಡಂಗ್ ಆಗ್ಬಿಟ್ಟಿದ್ಯಾ? ಆರ್ಡರ್ ಮಾಡಿದ್ ಬಂದಿಲ್ವೇ, ಅದಕ್ಕೆ ಅಡ್ಜಸ್ಟ್ ಮಾಡಕ್ಕಾಗಿಲ್ಲ. ಲೋ ಟೈಮ್ ಲೋ ಬಜೆಟ್. ಕೊಡು ಎಂ ಬಬಿಗೆ. ಎತ್ತು ಏನು ಹಿಂಗ್ ಕೊಡ್ದೆ, ಹಿಂಗ್ ನೆಟ್ಟು ಕೊಡು. ತಗೋಬೋಗಿ ಏ ಕೊಡು ನೆಟ್ಟಿಗೆ. ಬೇಡ ಅಂತ ತಗೋಬೋಗಿ. ಅಷ್ಟು ಓವರ್ ಆಟಿಟ್ಯೂಡ್ ಅಲ್ಲಿ ಕರೆಕ್ಟ್ ಬವಿ, ನಿನ್ ನಂತರನೇ ನಾನು ಸ್ವಲ್ಪ ದಪ್ಪ ಆಗ್ಲಿ ಅಂತ. ಸ್ಕೆಲಿಟನ್ ತರ ಇದೆಯಾ ಪೇತ್ಲು ನಾರಾಯಣ, ಅದಕ್ಕೆ ಸ್ವಲ್ಪ ದಪ್ಪ ಆಗ್ಲಿ ಅಂತ ತಂದ್ಕೊಟ್ಟು. ಏ ಸೈ ತೇಜ ಬಸ್ ತೋರಿಸ್ಲಿ. ಏಯ್ ಅವಳು ತೋರಿಸ್ತಲ್ಲ, ಬೇಡ ನೀನ್ ತೋರ್ಸು. ಟೆನ್ಷನ್ ಜಾಸ್ತಿ ಆದಾಗ ಸೇದ್ಕಣಕ್ಕೆ ಹೆಲ್ಪ್ ಆಗುತ್ತೆ. ಎಂಜಾಯ್. ಬೇಕು ಸರ್, ನಿಮ್ಮ ಒಲೆ ಚೆಕ್ ಬೇಕಾಗ್ತದೆ. ಅವಳಿಗೆ ಅದೇ ಕೆಲಸ ಮಾಡ್ತಾಳೆ. ಇಲ್ಲ ಅದ್ರಲ್ಲಿ ಅಥವಾ ಸುಮ್ಮನೆ ಇರುತ್ತೆ. ಹೌದು. ಅದೇ ನಾನು ತೋರಿಸಿನ ಅಷ್ಟೇ. ಬೆಂಕಿ ಹಚ್ಬೇಕು ಅಂತ ಉದ್ದೇಶದಲ್ಲಿ ಕೊಡಲ್ಲ ನಾನು. ಜಾಸ್ತಿ ಬೆಂಕಿ ಹಚ್ಚಿ 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 ಬೆಂಕಿ ಪಣ್ಣದಲ್ಲಿ ಬೆಂಕಿನೇ ಖಾಲಿ ಆಗೋಗ್ಬಿಟ್ಟೈತಲ್ಲ. ಇಲ್ಲ ಇಲ್ಲ, ನೀನ್ ಹಚ್ಕೊಟ್ಟಿರೋದೇ ಅದು. ಒಂದ್ ವಾರದಿಂದ ನೀನ್ ಸ್ನಾನ ಮಾಡಿಲ್ವಲ್ಲ, ಇದು ಹಾಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊ ಆಯ್ತಾ? ಸೋಪ್ ಯಾವ್ದು, ಶಾಂಪೂ ಯಾವ್ದು, ಕ್ಲೀನರ್ ಯಾವ್ದು, ಯಾವ್ದು ಗೊತ್ತಿಲ್ಲ ಕಣೋ. ಏನಿಲ್ಲ, ಇದ್ರಲ್ಲೇ ನಿನ್ನಂತವ್ರು ಇದ್ರಲ್ಲೇ ಸ್ನಾನ ಮಾಡ್ಕೊತಾರೆ. ಓ ನೀನ್ ಆಲ್ರೆಡಿ ಸ್ನಾನ ಮಾಡಿದ್ಯಾ? ವಾಶ್ರೂಮ್ ಗಬ್ಬು ನಾತ ಹೊಡಿತಿರುತ್ತೆ, ಅದನ್ನ ಕ್ಲೀನ್ ಮಾಡಿ ನೀನ್ ಬಂದು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಮಾತಾಡು. ನಾನೇ ಕ್ಲೀನ್ ಮಾಡೋ. ನಾನು ಬಂದು ತೊಳಿತೀನಿ. ಮತ್ತೆ ಏನು ಕೊಟ್ಟಿದ್ಯಾ? ಸುಮ್ಮನೆ ಇದಕ್ಕಿಂತ ಅಡ್ವಾನ್ಸ್ ಏನ್ ಕೊಟ್ಟಿಲ್ಲ ನಾನು. ಯೂಸ್ ಆಗೋದು ಕೊಟ್ಟಿದ್ದೀನಿ. ಕ್ಯಾಮ್ರಾ ಆಫ್ ಆಯ್ತು, ಕ್ಯಾಮ್ರಾ ಆಫ್ ಆಯ್ತು ಅಂತ ಹೇಳಕ್ಕಾಗತ್ತಾ? ಎರಡು ಡಿಸಪಾಯಿಂಟ್ಮೆಂಟ್ ಗೈಸ್. ಎರಡು ನಾನ್ ಸೂಟೇಬಲ್. ಅಮ್ಮ ಎಲ್ಲೋ ಎಲ್ಲೋ
ಇದು ಯಾವ ಊರಿನ ಎಲ್ಲೋ ಒಂಥರ ಬ್ರೌನ್ ಅಂಡ್ ಎಲ್ಲೋ ಇವರು ತಲೆ ಬಚ್ಕೊಂಡು ತಲೆ ಬಚ್ಕಳ್ಳು ಪೌಡ್ರಾಕಳು ಕ್ಲೀನಾಗಿ ಬೆಳಿಗ್ಗೆ ಟಿಫನ್ ತಿನ್ನಲ್ಲ ಅದಕ್ಕೆ ಊಟಕ್ಕೆ ಇದೆ ಬಿಸಿನೀರು ಮಕ್ಕಂಡು ಹಾಕೊಂಡು ತಿನ್ಲಿ ಅಂತ ತಂದೆ. ನಮ್ಮ ಹೆಸರು ಬಾಸಂಗೆ ತಂದ್ಬಿಟ್ಟಿದ್ದಾರೆ ನನಗೆ. ಕೂಳು ಒಂದರಿ ಉದ್ದ ಇದೆ ಅನ್ಬಿಟ್ಟು. ಒಂದಡಿ ತುಂಬಾ ಇದೆ. ಅದ್ ಲೈಟ್ ಎಲ್ಲೋ ಅಲ್ಲ ಡಾರ್ಕ್ ಎಲ್ಲೋ. ಎಲ್ಲೋ ಇಸ್ ಎಲ್ಲೋ ಯು ದಟ್ಟಿ ಫೆಲ್ಲೋ. ನಾನು ತೋರಿಸ್ಲಾ? ಮೂದ್ಗಡೆ ಹಾಕಿ ನನ್ನ ಮಕ್ಕಳು ಕೂಸ್ಕೊಂಡ್ಲ. ದೇವ್ರ ಮನೇಲಿ ಪೂಜೆ ಮಾಡು. ಪೂಜೆ ಮಾಡೋದಕ್ಕೆ ಪೂಜೆ ಮಾಡಿ ಒಳ್ಳೆ ಹುಡುಗಿ ಸಿಕ್ಕಿದೆ ಅಂತ ಬೇಡ್ಕೋ ಮೊದ್ಲೇ. ತೆಗಿಯೋ. ದರಿದ್ರವಾಗಿರೋದಂದ್ರೆ ನಮ್ದೆಲ್ಲ ಒಂದ್ ಬಂಟೆಗೆ ಓಕೆ ಐತೆ, ನಿಮ್ಮಿಬ್ರದ್ದು ದುಡ್ಡು ಆ ಬೆಂಕಿ ಪಟ್ನ ಏನು, ಆ ಪೇಪರ್ ಬೋಟ್ ಏನು, ಅದು ಇದು ಇವಕ್ಕೆ ಆಗ್ಬಿಟ್ಟು ಲೀಕೆ ಆಗೋಯ್ತಾ ನೋಡಿ, ಎಲ್ಲ ಕೊಡೋದಿಲ್ಲ ಅಂತದ್ದೇ. ನೀನ್ ತುಂಬಾ ಚೆನ್ನಾಗಿ ಫುಲ್ ಆಗಿರೋದು ಕೊಟ್ಟಿದ್ಯಾ ಏ ಪವಿತ್ರ, ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ? ಓಕೆ ನೆಕ್ಸ್ಟ್ ಚೆನ್ನಾಗಿದೆ ಕೊಡ. ಫ್ಲವರ್ ಅಂದ್ರೆ ಇಷ್ಟ ಅಲ್ಲ? ಬಚ್ಚಿ ಕನ್ನ ನಿನ್ನ ನನ್ನ ಫ್ಲವರ್. ಬಂದಿದ್ಯಾ? ಅದನ್ನ ಹೇಳಿದ್ದು ಯಾವ್ದಾರು ತಗೊಂಡ್ಬರ್ಬೇಕು, ಕಲರ್ ಮಾತ್ರ ಸೂಟ್ ಆದ್ರೆ ಸಾಕು ಅಂತ. ಎಂಜಾಯ್ ಅಷ್ಟು ಅಟೆಂಪ್ಟ್ ಯಾರ ಅಜ್ಜಿ ಮಾಡ್ತಾರೆ? ಕಸಕ್ಕೆಲ್ಲ ಕೈ ಹಾಕ್ಬಿಟ್ಟು ಯಾರ ಅಜ್ಜಿ ತಗೋತಾರೆ? ಅದು ನಾನು ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದೀನಿ. ನಿಮ್ಮಲ್ಲಿ ಯಾರು ಮಾಡ್ತಾರೆ ಹೇಳ್ರಿ? ಮ್ಯಾರಿ ಗೋಲ್ಡ್, ಒಳ್ಳೆ ಹುಡುಗಿನ ಮ್ಯಾರಿ ಆಗು, ಚಿನ್ನಂತ ಹುಡುಗಿನ ತಗೋ. ಮ್ಯಾರಿ ಆದ್ಮೇಲೆ ಹೆಂಡತಿ ಗೋಲ್ಡ್ ಆಗ್ಬಿಡ್ತಾಳೆ ಹೆಂಗೆ? ಇವಾಗ ಅನ್ನಿಸ್ತೈತೆ ಮ್ಯಾರಿ ಗೋಲ್ಡ್ ಬದಲು ಮ್ಯಾರಿ ಡೈ ಅಂತ ಇರೋದು. ಸಾಕಾಗ್ತಾ ಇದ್ದೀರಾ? ನಾನು ನೆಕ್ಸ್ಟ್ ಕೊಡೋದು ನೋಡ್ಬೇಕು. ಒಂದಾದ್ರು ನಾನು ನೆಕ್ಸ್ಟ್ ಕೊಡೋದು ನೋಡ್ರಿ, ಹಂಗೆ ಶಾಕ್ ಆಗ್ತೀರಾ? ಶಾಕು ಮ್ಯಾಚ್ ಫ್ರೆಶ್ ಯಾರಿಗೆ? ಉಜ್ಜಲ್ಲ ಅಲ್ಲ ರೀ, ನಾವು ಅಲ್ಲು ಉಜ್ಜೋದಕ್ಕೆ ರೀ, ಅಲ್ಲು ಉಜ್ತೀವಲ್ಲ ದಿನ, ಅದಕ್ಕೆ ಯೂಸ್ ಆಗ್ಲಿ ಅಂತ ಹೇಳ್ತಾರೆ. ಮ್ಯಾಕ್ಸ್ ಫ್ರೆಶ್. ಐ ಲವ್ ಯು. ಈ ಪ್ರೀತಿ ಒಂಥರ ಕಚಗುಳಿ. ಇದು ಚೆನ್ನಾಗೈತೆ ಹೂವ ಅಂತ ಹೇಳಿದ್ ನಾನು. ಇಷ್ಟ ಆಯ್ತಾ? ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಸರಿ ನಾವಿಬ್ರೆ ಈಗ. ನೀವಿಬ್ರೆ ನೀವಿಬ್ರು ತಿಂದು ಪೋತಿಗಳ. ಇದು ಹೌದು, ನಾನು ತುಂಬಾ ಡಿಫ್ರೆಂಟ್ ಆಗಿ ಕುಂಕುಮ. ಕುಂಕುಮ ಅಲ್ವೇ, ಅದು ಕರ್ಪೂರಿನೇ. ಅಲ್ಲ ಕುಂಕುಮನೇ. ಬೇಡವಾ? ಚೆನ್ನಾಗಿರುತ್ತೆ. ಎಲ್ಲ ಕೆಳ ಚಲೋಗುತ್ತೆ. ಆಮೇಲೆ ಅಮ್ಮ ನಿನ್ ಬೈಕ್ ಬಂದಂಗ್ ಬೈಯುತ್ತೆ. ಏನ್ ಇರ್ಬೋದು ಹೇಳ ಅಜ್ಜಿ? ಈ ಸತಿ ಕಸದಲ್ಲಿ ಬರುತ್ತೆ ಅನ್ಕಂಡ? ಇಲ್ಲ ಅಜ್ಜಿ, ರಸದಲ್ಲಿ ಬರುತ್ತೆ. ಅಲ್ವೇನೋ ಅದಮ್ಮ ಬಾಟ್ಲು ರೆಡ್ ಅಲ್ಲ ಅದಮ್ಮ. ಎಂಜಾಯ್ ಸದ್ಯ. ಆಕ್ಚುಲಿ ನಾವೇ ಕುಡ್ದಿರೋದು. ಹೆಂಗಿರೋ ನೀನು ಕುಡಿದ್ರು ವೇಸ್ಟ್ ಮಾಡ್ಬಿಡ್ತೀಯ. ವೇಸ್ಟ್ ಆಗಿದ್ರು ಕುಡಿದ್ಬಿಡು, ಬೀಸಾಕ್ಬಿಡು. ಹೆಂಗೆ? ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ನೈಸ್ ಐಡಿಯಾ. ಥ್ಯಾಂಕ್ ಯು. ನಾನು ಸೊಳ್ಳೆ ಸಾಯೋದ್ ತಂದೆ ತೇಜ, ಅದ್ರ ಬದಲು ನೀನ್ ಸಾಯೋದ್ ಯಾವ್ದಾದ್ರು ತಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ತಗೋ, ನೆಮ್ಮದಿಯಾಗಿ ನಿದ್ದೆ ಮಾಡಿ ರಾತ್ರಿ ಹೊತ್ತು ಫೋನಲ್ಲಿ ನೀನ್ ವೆಲ್ವಿಷರ್ ಜೊತೆ ಮಾತಾಡೋದ್ ಬಿಟ್ಟು. ವೆಲ್ವಿಷರ್ ಬಗ್ಗೆ ಮಾತಾಡೋ ಅರ್ಹತೆ ನಿಂಗಿಲ್ಲ, ಆಯ್ತಾ? ನೀನು ನನ್ಗೆ ಮಾತಾಡೋ ಅರ್ಹತೆ ಇಲ್ಲ ಅಣ್ಣ, ಕೇಳಕ್ಕೆ. ಆಯ್ತು ಬಿಡ್ರೆ. ಇವ್ 150 ಸತಿ ಹೇಳ್ತೀವಿ. ಆರೆಂಜ್ ಏನೆಲ್ಲ ಹಿಂಗ್ ಇನ್ಸಲ್ಟ್ ಮಾಡ್ತಾರೆ ನಂಗೆ. ಆರೆಂಜ್ ಅದಮ್ಮ ಸುಳ್ಳತ್ತಮ್ಮ, ಇದು ಇದತ್ತಮ್ಮ 2 ಆರೆಂಜ್ ಹಾಕತ್ತಮ್ಮ, ಅದು ಕೊಡತ್ತಮ್ಮ ಹೋಗಿ. ಅಮ್ಮ ಮಾಡ್ಬೇಡ ಅಮ್ಮ, ಛತ್ರಿ ನನ್ ಮಗ ಮತ್ತೆ ಯಾವ್ದೋ ಡಸ್ಟ್ಬಿನ್ ಎಲ್ಲ ತಂದಿರ್ತಾನೆ. ಆರೆಂಜ್ ಕಲರ್ ಆರೆಂಜೇ ಇದೆ. ನಮ್ಗೆಲ್ಲಾರು ಗೊತ್ತಿತ್ತೇನೋ. ಆರೆಂಜ್ ಕಲರ್ ಆರೆಂಜೇ ಇರ್ತದೆ. ನಾನು ಆರೆಂಜ್ ಬುಕ್ ಮಾಡಿದೆ, ಇದೇನೋ ಬಂದ್ಬಿಟ್ಟಿದೆ, ಹೆಂಗ್ ಓಪನ್ ಮಾಡೋದು ಗೊತ್ತಿಲ್ಲ. ಒಳಗಡೆ ಆರೆಂಜ್ ಇದೆ ಅಂತನಾ? ಗೈಸ್ ಇದು ಬಂದು ಸೋಪಾ ಪುಡಿ ಅಲ್ಲ, ಬರ್ಫಿ. ತುಂಬಾತಿಲೆ ಕೊರೋನಾ ಬರೋ ಟೈಮಲ್ಲಿ ಈ ತರ ಆರೆಂಜ್ ಹಣ್ಣುಗಳು ಆಮೇಲೆ ಎಲ್ಲ ಆ ತರ ಎಲ್ಲ ತಿನ್ಬೇಕಾಗಿತ್ತು. ಅವತ್ತಿಂದ ಮೈ ಒಳ್ಳೆಯದು ತಂದಿದೆ. ಓಕೆ, ಕೊರೋನಾ ಹೋಗಿ 6 ವರ್ಷ ಆಗ್ತಿದೆ. ಅನ್ಸ್ತಿರೋದೇ ನಮ್ ಏನ್ ಮಾಡ್ತೀವಿ ಇವನ್ ನಿನ್ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನೋ, ನೀನು ಆ ನನ್ ಮಗನ್ ತರ ಆಡ್ಬೇಡ್ವೋ. ನೀ ಇಷ್ಟು ಕೊಟ್ರು ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವಳಲ್ಲ. ವೇಸ್ಟ್ ಕಣೋ, ಇಷ್ಟು ಕೊಟ್ಟಿದ್ದು ವೇಸ್ಟ್ ಕಣ. ಇದು ನೋಡಿ ಶಾಕ್. ಅದೇ ಮಾಸ ಅದು ಕೆಂಪ್ ಕಲರ್ ಇಲ್ಲ ಅದು. ಅದು ಇದು ಇಲ್ಲ ನೋಡಿಲ್ಲ. ಪ್ಯಾಕೇಜ್ ಐತಲ್ಲ, ಇವನ್ ರಾಂಗ್ ಕೊಟ್ಟಿದ್ ಆಕ್ಚುಲಿ ನಂಗೆ. ಹಂಗು ಹೆಂಗ್ರೋ
ಸೇಮು ಮಾಜಾ ಸೇಮು. ಅದ್ ತಿನ್ನೋದು ಕುಡ್ಸೋದು ಬಿಡು. ಹೇಮಂತ ಏನ್ ಗೊತ್ತಾ, ಇವಾಗ ತಿನ್ನೋದ್ ಜಾಸ್ತಿ ಆದ ಯಾರು ಕೊಡ್ತೀಯ ಹೇಮಂತ? ಇವಳಿಗೆ ಕೊಡ್ತೀಯ. ಅವಳಿಗೂ ಜಾಸ್ತಿ ಆದ ಯಾರು ಕೊಡ್ತಾಳೆ? ಯಾರು ನಮ್ 4 ಜನ ಯಾರು ಕೊಡ್ತಾಳೆ. ಹೆಂಗಿರು ಜಾಸ್ತಿ ಆಗುತ್ತೆ, ಮಿಕ್ಕೆ ಮಿಗುತ್ತೆ, ಗೊತ್ತಿರೋದೇ ಅಲ್ವಾ. ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಖಾಲಿ ಆಗಿರೋದು ಎಂಜಾಯ್. ತಗೋ ಸಂಧ್ಯಾ ಚಾಕ್ಲೇಟ್ ಏನು ಸಿಕ್ಲಿಲ್ಲ. ಅಜಯ್ ಅವಳಿಗೆ ಈ ಕಲರ್ ಮ್ಯಾಚ್ ಆದ್ರೆ ಸಾಕು ಅಂತ ನೋಡಿ ಕೇಳೋದು. ನೀ ಕಂಜೂಸ್ ಅಂದ್ರೆ ನಾನೇ ಒಂದ್ 200 ರೂಪಾಯಿ ಹಾಕ್ತಿದ್ನಲ್ಲೋ. ಹಾಕ್ಬೇಕಾಗಿತ್ತು ಸಂಧ್ಯಾ, ನೀನ್ ಹಾಕಲ್ಲ ಅಂತ ಗೊತ್ತು ನಂಗೆ. ಇವನೆಲ್ಲ ಗುಡ್ ಡೇ ಗಾಯ್ಸ್ ನಾಳೆ ವಿಡಿಯೋ ಮಾಡ್ತೀನಿ. ಇಷ್ಟು ಐಟಮ್ ಅಂದ್ರೆ ಕಳ್ಸಿದ್ರೆ ಅವಾಗ ಅಪ್ರಿಶಿಯೇಟ್ ಮಾಡಿ. ಥ್ಯಾಂಕ್ ಯು ಸಂಜೆ, ಖುಷಿ ಆಗ್ತೈತೆ. ಖುಷಿ ಆಗ್ತೈತೆ ಅಂದ್ರೆ ಹೇಳಕ್ ಅಷ್ಟು ಖುಷಿ ಆಗ್ತೈತೆ. ಗೈಸ್ ನಾನು ತಂದಿದ್ದು ಈ ನಡುವೆ ಎಲ್ಲ ಬರೀ ಕಿತ್ಲಾಡ್ತಿದ್ವಲ್ಲ, ಇನ್ ಮುಂದೆ ಆದ್ರೂ ನೀನ್ ಪ್ರತಿದಿನ ಒಳ್ಳೇದಾಗಿರ್ಲಿ ಅಂತ ಅನ್ಕೊಂಡ್ ತಂದೆ. ಹೋಗಲ್ಲ ನನಗೆ ಚೀಪ್ ಅನ್ಸೆ, ಸುಮ್ಮನೆ ಇರೋ ನಿಮಿಷ. BBMP ಕಸ್ಕೋಗಿ ಬೇರೆ ಬೇರೆ ಏರಿಯಾಗ ಹೋಗ್ತಾವಲ್ಲ. ಕಂಜಿಟ್ಟಿಗೆ ಎತ್ತು ಕೊಡ್ತೇವೆ. ಅಮ್ಮ ಅದನ್ನು ಯಾವ್ದೋ ಡಸ್ಟ್ಬಿನ್ ನೀನೇನು ಕೊಡ್ಬೇಡ ತೇಜ. ಆಂಟಿ ಏ, ಪೀಸ್ ಅವ್ನ್ ಅಜ್ಜಿ ಏನ್ ಕೊಡ್ಬೇಡ, ಅವ್ನ್ first